ಉಪಸ್ಥಿತಿರುವಂತಹ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಇದರ ಅಧ್ಯಕ್ಷರು, ಆತ್ಮೀಯರಾದಂತಹ ಕರ್ನಾಟಕ ಆಹಾರ ಆಯೋಗದ ಸದಸ್ಯರು, ಮಿತ್ರರಾದಂತಹ ಸುಮಂತ್ ರಾವ್ ಅವರೇ, ನ್ಯಾಯವಾದಿಗಳು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಶೈಲಜಾ ರಾಜೇಶ್ ಅವರೇ, ನಮ್ಮ ನಂದಿನಿ ಮಹಿಳಾ ಮಂಡಲದ ಅಧ್ಯಕ್ಷೆ ಭಾರತಿ ಅವರೇ, ಹಾಗೆ ಇಲ್ಲಿ ನೆರೆದಿರುವಂತಹ ಈ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಟ್ರಸ್ಟಿಗಳು ಮತ್ತು ಪದಾಧಿಕಾರಿಗಳೇ, ನನ್ನ ಆತ್ಮೀಯ ಎಲ್ಲ ನನ್ನ ಕುಂಜತ್ ಮೇಲ್ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಆತ್ಮೀಯರು ಎಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ, ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಶಂಷಾದ್ ಅವರ ಒಂದು ಹೊಸ ಪ್ರಯೋಗ. ಇದರ ಮುಂಚೆ ಸ್ತ್ರೀ ಜಾಗೃತಿ ಸಮಿತಿ, ಗೃಹ ಕಾರ್ಮಿಕರ ಹಕ್ಕುಗಳ ಒಕ್ಕೂಟ, ಹೀಗೆ ಎಲ್ಲ ಸಂಘಟನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುತ್ತಾ ನಮ್ಮ ಜೊತೆಯೂ ಕೂಡ ನಮ್ಮ ಎಲ್ಲ ರಂಗ ಸ್ವರೂಪ ಆಗಿಲ್ಲ ಅಥವಾ ನಮ್ಮ ಶಾಲೆಯ ಎಲ್ಲ ಚಟುವಟಿಕೆಗಳಿಗೆ ಸದಾ ಪ್ರೋತ್ಸಾಹವನ್ನು ನೀಡುತ್ತಾ ನಮ್ಮೊಂದಿಗೆ ಬರ್ತಿದ್ದಂಥವರು. ನಾನು ಯಾವುದೇ ಅಂದರೆ ಈ ಸಮಸ್ಯೆಗಳು ಅಂದರೆ ಈ ವಿಶೇಷವಾಗಿ ಮಹಿಳೆಯರ ಸಮಸ್ಯೆಗಳು ಬಂದಾಗ ನಾನು ನೇರ ಶಂಷಾದ್ ಅವರಿಗೆ ಕವರ್ ಮಾಡುವಂಥದ್ದು. ಯಾಕೆಂದರೆ ಅವರು ಅದರಲ್ಲಿ ಫಿಟ್ ಇದ್ದಾರೆ, ಅವರಿಗೆ ನ್ಯಾಯ ಒದಗಿಸಿಕೊಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳೋದಕ್ಕೆ. ಯಾಕೆಂದರೆ ನಾವು ಹೋಗಿ ಮಾತನಾಡಿದ್ದು ಇನ್ನೊಂದು ಎಲ್ಲಿಗೆ ಹೋಗುತ್ತದೆ, ಅದಕ್ಕೆ ಅವರು ಎಲ್ಲದರಲ್ಲಿ ಕೂಡ ಪ್ರಬುದ್ಧರಾಗಿದ್ದಾರೆ. ನಾವು ಹೆಚ್ಚಿನ ಸಮಸ್ಯೆಗಳು ಬರುವಂತಹದ್ದು ಪೊಲೀಸ್ ಸ್ಟೇಷನ್ ಆಗಿ. ಈಗ ಇಲ್ಲಿ ಇನ್ಸ್ಪೆಕ್ಟರ್ ಇದ್ರು, ಅವರು ಕೂಡ ಹೇಳಿದರು ಎಲ್ಲ ಅವರಿಗೊಂದು ನ್ಯಾಯಪರವಾಗಿ ಒಂದು ನ್ಯಾಯವನ್ನು ಒದಗಿಸುವಂತಹ ಕೆಲಸವನ್ನ ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅವರ ಸ್ತ್ರೀ ಜಾಗೃತಿ ಸಮಿತಿ ಉದ್ಘಾಟನೆ ಆಗುವಂತಹ ಸಂದರ್ಭದಲ್ಲಿ ಕೂಡ ನಾನು ಅವರ ಜೊತೆ ಇದ್ದೆ. ಮತ್ತೆ ಅವರ ಸಮಾಜಮುಖಿ ಎಲ್ಲ ಕಾರ್ಯಗಳಲ್ಲಿ ಕೂಡ ನಮ್ಮನ್ನು ಕೂಡ ಸೇರಿಸಿಕೊಂಡು ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಅವರ ಮಗಳಂತೂ ನಮ್ಮ ರಂಗಸ್ವರೂಪದ ಸಕ್ರಿಯವಾಗಿ ಒಂದು ಒಳ್ಳೆ ಅಸೆಟ್ ಆಗಿ ನಮ್ಮ ಎಲ್ಲ ತಂಡದ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹನ ನೀಡುತ್ತಿರುವಂತವರು. ಇವತ್ತು ವಿಭಿನ್ನ ಪ್ರಯತ್ನ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಇದು ಈಗಾಗಲೇ ಮೇಡಮ್ ಹೇಳಿದ ಹಾಗೆ ಅದರ ಕಾರ್ಯವ್ಯಾಪ್ತಿ ಕೂಡ ನನಗೆ ಗೊತ್ತಿಲ್ಲ. ಅದನ್ನು ಮುಂದೆ ಕೂಡ ಹೇಳಿಕೊಂಡು ನಾವು ನಿಮ್ಮ ಜೊತೆ ಇದ್ದೇವೆ. ಇದು ಪ್ರಚಲಿತ ಉಜ್ವಲವಾಗಿ ಬೆಳೆಯಲಿಕ್ಕೆ ನಾವೆಲ್ಲರೂ ಹಾರೈಸೋಣ ಅಂತ ಹೇಳಿಕೊಳ್ಳುತ್ತಾ, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತಹ ಸಂಘಟಕರಿಗೂ ಕೂಡ ಇಲ್ಲಿ ನೆರೆದಿರುವಂತಹ ಸರ್ವರಿಗೂ ಕೂಡ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನಡೆಸ್ತಾ ಇದ್ದೇನೆ. ಧನ್ಯವಾದ.